ನೋಡಿ ಇನ್ನ ಅದು ಮಾನ್ಯ ಮುಖ್ಯಮಂತ್ರಿಗಳು ಅದು ಒಂದು ನೋಟ್ ತಯಾರು ಮಾಡಕ್ಕೆ ಹೇಳಿದ್ದಾರೆ. ಅದು ನೋಟನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅದು ಏನೇನಿದೆ ಹೇಗಿದೆ ನೋಡ್ಕೊಂಡು ಮಾಡೋಣ. ಅಡ್ಮಿನಿಸ್ಟ್ರೇಟಿವ್ಲಿ ಫೀಸಿಬಲ್ ಇದೆಯಾ, ಎಕನಾಮಿಕಲಿ ಫೀಸಿಬಲ್ ಇದೆಯಾ, ಮತ್ತು ಕೇಡರ್ಸ್ನ ಯಾವ ರೀತಿ ನಾವು ರ್ಯಾಷನಲೈಸ್ ಮಾಡ್ಬೋದು ಅದೆಲ್ಲ ಇನ್ನು ಸ್ಟಡಿ ಮಾಡಿಬಿಟ್ಟು ಮಾಡೋಣ. ಸರಿ ಇದ್ದರೆ ಖಂಡಿತವಾಗೂ ಮಾಡ್ತೀವಿ. ಅಂದರೆ ಒಂದು ಕಮಿಷನರೇಟಿಗೆ ಏನು ಒತ್ತಡ ಹೆಚ್ಚಾಗಿ ಯಾವ ಥರ ನೋಡಿ ಈಗ ಬೆಂಗಳೂರು ವಿಸ್ತರಣೆ ನಿಮ್ಗೆ ಗೊತ್ತಿದೆ. ಈಗ ನಾನು RDPR ಸಚಿವನೂ ಇದ್ದೆ. ಈಗ ಆನೇಕಲ್ ಇರ್ಬೋದು, ನಿಮ್ಮ STT ರೋಡ್ ಇರ್ಬೋದು, ಎಲ್ಲನೂ ಕೂಡ ಆಲ್ಮೋಸ್ಟ್ ಸಿಟಿ ಒಳಗಡೆ ಬಂದಂಗೆ ಆಗ್ತಾಯಿದೆ. ಆಮೇಲೆ ಕ್ರೈಮ್ಸ್ ಕೂಡ ಏನಾಗ್ತಾ ಇದೆ, ಹೊರ ವಲಯದಿಂದ ಈಗ ಸೆಂಟ್ರಲಿಗೆ ಫೋಕಸ್ ಆಗ್ತಾ ಇದೆ. ಸೊ ಅದರಿಂದ ವಾಟ್ ಎವರ್ ಇಟ್ ಈಸ್ ಅದು ಸಾಧಕ ಬಾಧಕ ನೋಡ್ಕೊಂಡು ನಾವು ಮಾಡ್ತೀವಿ. ಏನೇ ಮಾಡಿದ್ರೂ ವೈಜ್ಞಾನಿಕವಾಗಿ ಮಾಡಬೇಕು. ಸರಿ ನೋಡಿ, ಇವತ್ತು 32 ಫೊರೆನ್ಸಿಕ್ ಲ್ಯಾಬ್ಗಳನ್ನು, ಮೊಬೈಲ್ ಫೊರೆನ್ಸಿಕ್ ಲ್ಯಾಬ್ಗಳನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾಯಿದ್ದೀವಿ. ಇದರಿಂದ ವೈಜ್ಞಾನಿಕವಾಗಿ ನಾವು ಎವಿಡೆನ್ಸ್ಗಳನ್ನು ಪರಿಶೀಲನೆ ಇರ್ಬೋದು, ಅದರಿಂದ ಏನು ನಮಗೆ ರಿಸಲ್ಟ್ ಬರುತ್ತೆ, ಅದರಿಂದ ಕನ್ವಿಕ್ಷನ್ ರೇಟ್ ಹೆಚ್ಚಾಗ್ಲಿಕ್ಕೆ ಆಗ್ತದೆ. ಯಾಕಂದರೆ ನಮಗೆ ಯಾವಾಗಲೂ ತಾವು ನೋಡ್ತೀರಾ, ನಮ್ಮ ಎವಿಡೆನ್ಸು ಬಲವಾಗಿರಲಾರ್ದ ಕಾರಣ ಸಾಕಷ್ಟು ಸರಿ ಆರೋಪಿಗಳು ನಮ್ಮ ಕೈ ತಪ್ತಾರೆ, ಅಥವಾ ಕೋರ್ಟ್ದವರು ನಮಗೆ ಚೀಮಾರಿ ಹಾಕ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಾವು ಜೆಸ್ಟೇಷನ್ ಪೀರಿಯಡ್ ಏನಿದೆ ಅದನ್ನು ಕೂಡ ರಿಡ್ಯೂಸ್ ಮಾಡ್ಬೋದು. ಮುಂಚೆ ಏನಿರ್ತಾಯಿತ್ತು, 1 ವರ್ಷ ಬೇಕಾಗ್ತಾಯಿತ್ತು ಇದು ಮಾಡಲಿಕ್ಕೆ. ಈಗ 30 ದಿನದಲ್ಲಿರ್ಬೋದು ಅಥವಾ 1 ದಿನದ ಒಳಗಡೆ ಇರ್ಬೋದು, ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ DNA ಇರ್ಬೋದು, ಬ್ಲಡ್ ಸ್ಯಾಂಪ್ಲಿಂಗ್ ಇರ್ಬೋದು, ಸಿಮೆಂಟ್ ಸ್ಯಾಂಪ್ಲಿಂಗ್ ಇರ್ಬೋದು, ಎಕ್ಸ್ಪ್ಲೋಸಿವ್ ಇರ್ಬೋದು, ಗ್ಯಾಸ್ ಇರ್ಬೋದು, ಕೆಮಿಕಲ್ ಗ್ಯಾಸಸ್ಗಳಿರ್ಬೋದು, ಇವೆಲ್ಲನೂ ಕೂಡ ಸಂಶೋಧನೆ ಮಾಡಲಿಕ್ಕೆ ಮೊಬೈಲ್ ವ್ಯಾನ್ಗಳನ್ನು ನಾವು ಕೊಡ್ತಿದ್ದೀವಿ. ಅದ್ರ ಜೊತೆಗೆ 75 ಬೊಲೊರೆ ವೆಹಿಕಲ್ಗಳು ಕೂಡ ರಾಜ್ಯಾದ್ಯಂತ ನಾವು ಡಿಸ್ಟ್ರಿಬ್ಯೂಷನ್ಗೆ ಕೂಡ ಇವತ್ತು ಚಾಲನೆಯನ್ನು ನಾವು ನೀಡಿದ್ದೀವಿ. ಸೊ ಒಟ್ಟಾರೆ ನಮ್ಮ ಇನ್ವೆಸ್ಟಿಗೇಷನ್ ಏನಿದೆ ವೈಜ್ಞಾನಿಕ ಮನೋಭಾವನೆಯಿಂದ ಆಗಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಮತ್ತು ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂದ್ಬಿಟ್ಟು ಇವತ್ತಿನ ದಿನ ಮೊಬೈಲ್ ವ್ಯಾನ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸಾರಿ, BK ಹರಿಪ್ರಸಾದ್ ಅವ್ರು ನೆನೆ RSSನವರು ಇವತ್ತು ಬೆಳಗಾವಿಯಲ್ಲಿ ನೆನೆ ಏನು ಗೊತ್ತಾಗ್ತಿದೆಯಲ್ಲ, ಆ ಥರ ಸಮಾವೇಶಗಳನ್ನು ಮಾಡಿದ ಮೇಲೆ ಒಂದಷ್ಟು ಘಟನೆಗಳಾಗ್ತವೆ ಅಂತ ಆರೋಪ. ಕೊಲೆ ಇರ್ಬೋದು, ಘಟನೆಗಳಿರ್ಬೋದು, ಇದೆಲ್ಲ ಇತಿಹಾಸ ಇದೆ ಅಲ್ಲ, ಆ್ಯಂಡ್ ಎಲ್ಲನೂ ಎವಿಡೆನ್ಸ್ ಬೇಸ್ಡೇ ಅಲ್ಲ ಸರ್. ಫ್ಯಾಕ್ಟ್ಸ್ ಚೆಕ್ ಮಾಡಿ ತಾವು ದಯವಿಟ್ಟು. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ, ಅದು ಯಾವುದೇ ನಿಟ್ಟಿನಲ್ಲಿರ್ಬೋದು. ದರ್ ಇಸ್ ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸಿಂದ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದರೂ ಗಲಾಟೆ ಉಂಟು ಮಾಡೋದಾಗಲಿ, ಶಾಂತಿಯನ್ನು ಕದಲೋದಾಗಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಯಾವುದೇ ಸಂಘಟನೆ ಇರ್ಬೋದು, ಯಾವ ಸಮಾಜದ ಸಂಘಟನೆನೂ ಇರ್ಬೋದು. ವಿ ವಿಲ್ ನಾಟ್ ಅಲೌ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ನಿಮ್ಮ ಹತ್ರ ಇರೋ ಮಾಹಿತಿಗಳು ಆತಂಕ ಇನ್ನೂ ಸದ್ಯಕ್ಕಿಲ್ಲ. ಈಗೆಲ್ಲನೂ ಇಲ್ಲೇ ಹೇಳಿದ್ರೆ ಮತ್ತೆ ಇಂಟೆಲಿಜೆನ್ಸ್ ಅಂದರೆ ಏನು, ಗೌಪ್ಯ ಕಾಪಾಡಬೇಕಲ್ವಾ. ನಮಗೆ ಕೆಲವು ಮಾಹಿತಿ ಇದೆ, ಇವ್ರು ಬಾಲ ಬಿಚ್ಚಿದ್ರೆ ಯಾವುದೇ ಸಮುದಾಯದ ಸಂಘಟನೆಗಳಿರ್ಬೋದು, ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಂಡಿಲ್ಲ. ಯಾರಿಗೆ ಯಾವ ಜಾಗ ತೋರಿಸ್ಬೇಕೋ ತೋರಿಸ್ತೀವಿ. ಇಲ್ಲೇ ಕರ್ನಾಟಕದಲ್ಲೇ ಹಿರಿಯ RSS ನಾಯಕರೆಲ್ಲ ಬಂದಿದ್ದಾರೆ, ನೋಂದಣಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಂದೇಶ ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಬೇಕಲ್ಲ. ಫಸ್ಟ್ ರಾಮ ಮಂದಿರ ಬಗ್ಗೆ ಸಂದೇಶ ಕೊಡಲಿ ಅವರು. ಯಾರ್ಯಾರು ಕಳ್ತನ ಮಾಡಿದ್ರು, ಎಷ್ಟೆಷ್ಟು ಪಾಲು ಬಂತು ಅವರಿಗೆ, ಅದಕ್ಕೆ ತಾನೇ ಇವ್ರು ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆದ ತಕ್ಷಣ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆ ನೋ ರಿಜಿಸ್ಟ್ರೇಷನ್, ನೋ ಅಕೌಂಟಬಿಲಿಟಿ, ಕಂಪ್ಲೀಟ್ ಡೊನೇಷನ್, ಕಂಪ್ಲೀಟ್ ಕ್ಯಾಶ್. ಬೆಳಗಾವಿ ಇದರಲ್ಲಿ ಅನುಮತಿ ತಗೊಂಡಿದ್ದಾರೆ ಸರ್? ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ. ನೀವು ಹೋಟೆಲಲ್ಲಿ ಮಾಡಿದ್ರೆ ನನ್ನ ಅನುಮತಿ ಬೇಕಾಗಿಲ್ಲ, ಇಲಾಖೆ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ನನ್ನ ಅನುಮತಿ ಬೇಕು. ಬೀದಿಗಿಳಿದ್ರೆ ನಿಮಗೇನು ಕಾನೂನು ಇರುತ್ತೋ ಅನ್ವಯಿಸ್ತದೋ ಅದೇ ಅವರಿಗೂ ಅನ್ವಯಿಸ್ತದೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಜಿಯೋ ಮಾಡ್ತಾರೆ ಅಂತ. ಅದೇನಿದೆ ನೋಡ್ಕೊಂಡೆ, ನಮಗೇನು ನಾವೇ CCTV ಕ್ಯಾಮ್ರಾ ಅಂತ ಯಾರಾದರೂ ಅಲ್ಲಿ ಹಾಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗಲೇ CCTV ಇದೆ. ಅದ್ರ ಫೀಡನ್ನು ನೀವು ಪೊಲೀಸ್ ಸ್ಟೇಷನ್ಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಸೊ ಇಟ್ ಈಸ್ ನಥಿಂಗ್, ಏನೋ ಯಾವುದೇ ರೀತಿಯಾದಂಥ ಅನುಮಾನ ಪಡೋದಲ್ಲ. ಬಟ್ ಈಗ ನೋಡ್ತಾ ಇದ್ದೀರಲ್ಲ, ಈಗ ರಾಮನ ಹುಂಡಿನೇ ಇವ್ರು ಕದ್ದಿದ ಮೇಲೆ ಇವರೆಲ್ಲ ಯಾವ ಹಂತಕ್ಕೆ ಹೋಗ್ಬೋದು ಅಂದ್ಬಿಟ್ಟು. ಸೊ ಏನಿದ್ರು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ದುಡ್ಡು. ಮುಜರಾಯಿ ಇಲಾಖೆ ಅಂದರೆ ಜನರಿಂದ ನಡೆಯುವಂಥ ಇಲಾಖೆ ಅದು. ಸೊ ಜನರಿಗೆ ಏನೂ
ಯಾವುದೇ ರೀತಿಯಾದಂಥ ಸಂಶಯ ಬರಬಾರ್ದು ಅಂದ್ಬಿಟ್ಟು ನಾವು ಮಾಡ್ತಾರೆ. ಗೊತ್ತಿಲ್ಲ, ಅದನ್ನು ನೀವು ಹೇಳಿದ್ಮೇಲೆ ಗೊತ್ತಾಗಿರೋದು ಬೆಳಿಗ್ಗೆ. ಬಟ್ ಏನೇ ಇದ್ರೂ ನೋಡೋಣ, ಪ್ರಾಸಿಕ್ಯೂಷನ್ ಏನೇ ಯಾಕೆ ಕೇಳಿದ್ದಾರೆ ಏನಂತ ಕೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ಬೋದು. ಸರ್, ಮೊನ್ನೆ ಎಲೆಕ್ಷನ್ ವಿಚಾರದಲ್ಲಿ ತಮ್ಮ ನಿಲುವೇನು ಸರ್? ನಾವು ಆಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ಯಾವಾಗ ಕೇಂದ್ರ ಸರ್ಕಾರದ ನಿಯೋಗ ಬಂದಾಗ ನಾವು ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿದಾಗ ಅದ್ರ ಬಗ್ಗೆ ಉತ್ತರ ಇಲ್ಲ. ಭಾಳ ಸ್ಪಷ್ಟವಾಗಿ ಆ ನಿಯೋಗ ಏನಂತೂ, ಹೌದು ಪ್ರಿಯಾಂಕ್ ಅವರೇ ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ, ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು, ನೀವು ಸಲಹೆ ಕೊಡಿ, ನೀವು ನಮಗೆ ಸೊಲ್ಯೂಷನ್ ಕೊಡಿ. ನಮ್ಮದು ಇದು ಇಷ್ಟೇ ಇತ್ತು, ನಿಮಗೆ ಪ್ರಾಬ್ಲಮ್ ಗೊತ್ತಿದೆ, ಸೊಲ್ಯೂಷನ್ ಇಲ್ಲ, ಮತ್ತು ಕಾಯ್ದೆ ಯಾಕೆ ಪಾಸ್ ಮಾಡಿದ್ರಿ, ರೂಲ್ ಯಾಕೆ ತಂದ್ರಿ, ಯಾಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಚನೆ ಮಾಡಿದ್ರಿ? ಯಾರು ಕಾಯ್ದೆ ತಂದ ಮೇಲೆ ರಚನೆ ಮಾಡ್ತಾರಾ, ತರೋದಕ್ಕಿಂತ ಮುಂಚೆ ಸಮಾಲೋಚನೆ ಮಾಡ್ತಾರಾ? ಸೊ ಇಟ್ ಈಸ್ ಅನ್ಪ್ಲ್ಯಾಂಡ್. ಇವರಿಗೆ ಯಾವುದೇ ರೀತಿಯಾದಂಥ ಪ್ಲ್ಯಾನ್ ಇಲ್ಲ. ಸುಮ್ಮನೆ ಇವರೆಲ್ಲ ನೋಡ್ರಪ್ಪ, ಇವರು ಈ ಜಗನ್ನಾಥ್ ಭವನು, ಕೇಶವ ಕೃಪಾನಲ್ಲಿ ಏನು ಬರೆದು ಕೊಡ್ತಾರೆ ಅದು ಬಂದು ಇಲ್ಲಿ ಪಾರ್ಲಿಮೆಂಟಲ್ಲಿ ಓದೋದು, ಇಲ್ಲಿ ಬಂದು ಇಲ್ಲಿ ಮಾತಾಡೋದು, ಹಿಂದಿಲ್ಲ ಮುಂದಿಲ್ಲ, ಲಾಜಿಕ್ ಇಲ್ಲ. ಎರಡನೇ ರಿಪೋರ್ಟ್ ಮಾಡಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.